ಇವತ್ತು ಸಂಜೆ 4 ಗಂಟೆಯಿಂದ ಎಲ್ಲಾ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. 25, 24 ಹಾಗೂ 26 ಈ 3 ಕಂತುಗಳ 6,000 ರೂಪಾಯಿ ಹಣಕ್ಕೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಎಲ್ಲಾ ಮಹಿಳೆಯರು ಕೂಡ ತಪ್ಪದೇ ನೋಡಲೇಬೇಕಾದಂತಹ ವಿಡಿಯೋ ಇದಾಗಿರುತ್ತೆ. ಹಾಗೂ ಸರ್ಕಾರದಿಂದ 3 ಡಿಪಾರ್ಟ್ಮೆಂಟ್ ಅಪ್ಡೇಟ್ ಬಂದಿದ್ದಾವೆ. ಹೌದು, ಸ್ವತಃ ಸರ್ಕಾರದಿಂದಲೇ ಇಲ್ಲಿ ಎಲ್ಲಾ ಫಲಾನುಭವಿಗಳಿಗೆ, ಎಲ್ಲಾ ಗೃಹಲಕ್ಷ್ಮಿಯರಿಗೆ, ಎಲ್ಲಾ ಗೃಹಿಣಿಯರಿಗೆ ಬರೋಬ್ಬರಿ 3 ಅಪ್ಡೇಟ್ ಬಂದಿದ್ದಾವೆ. ಪ್ರತಿಯೊಬ್ಬ ವೀಕ್ಷಕರು ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಲೇಬೇಕು. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದ್ದು, ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತು ಮಾತ್ರವಲ್ಲದೆ 25 ಮತ್ತು 26ನೇ ಕಂತಿನ ಹಣ ಕೂಡ ಒಂದೇ ಬಾರಿ ಬಿಡುಗಡೆ ಆಗುತ್ತೆ. ಇದರ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದೆ. ಕೆಲವರಿಗೆ ಈಗಾಗಲೇ 23ನೇ ಕಂತಿನ ಹಣ ಬಂದಿದೆ, ಆದರೆ ಲಕ್ಷಾಂತರ ಮಹಿಳೆಯರಿಗೆ ಇನ್ನೂ ಹಣ ಬಾರದಿದ್ದಕ್ಕೆ ನಿಜವಾದಂತಹ ಅಪ್ಡೇಟ್ ಬಂದಿದೆ. ನೋಡಿ, ನಿಮ್ಮ ಹಣ ಮಿಸ್ ಆಗಬಾರ್ದು ಅಂತಂದ್ರೆ ಮತ್ತು ಹಣ ಬರೋದು ಯಾವಾಗ ಅಂತ ತಿಳ್ಕೋಬೇಕು ಅಂತಂದ್ರೆ, ಬ್ಯಾಂಕ್ ರೇಷನ್ ಕಾರ್ಡ್ ನಲ್ಲಿ ಯಾವ ತಪ್ಪು ನೀವು ಮಾಡಿದ್ರೆ ನಿಮಗೆ ಹಣ ಸ್ಟಾಪ್ ಆಗುತ್ತೆ. ಪ್ರತಿಯೊಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಇದು ಕೇವಲ 7 ರಿಂದ 8 ನಿಮಿಷದ ವಿಡಿಯೋ ಆಗಬಹುದು ಅಷ್ಟೇ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಈ ಎಲ್ಲಾ ಮಾಹಿತಿ ಇದು ಒಂದೇ ವಿಡಿಯೋದಲ್ಲಿ ಸಿಗೋದ ಕಾರಣ, ಹಾಗಾಗಿ ಬರೋಬ್ಬರಿ 6,000 ರೂಪಾಯಿ ಹಣ ನಿಮಗೆ ಸಿಗ್ತಾ ಇರುವಂತಹ ಕಾರಣದಿಂದ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರದು. ಸಂಪೂರ್ಣವಾಗಿ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಣ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ನೋಡಿ, ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನ ಕೊಡೋದಿಲ್ಲ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡದೆ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಬಹಳಷ್ಟು ಜನರು ವಿಡಿಯೋನ ನೋಡ್ತೀರಾ, ಬಟ್ ಲೈಕ್ ಮಾಡೋದಿಲ್ಲ. ವೀಕ್ಷಕರೇ, ನಮ್ಮ ಶ್ರಮಕ್ಕೆ ನಾವು ನಿಮ್ಮಿಂದ ಕೇಳೋದು ಒಂದು ಲೈಕ್ ಮಾತ್ರ. ಪ್ರತಿಯೊಬ್ಬ ವೀಕ್ಷಕರು ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, 24 ಮತ್ತು 25ನೇ ಕಂತು ಹಾಗೂ 26ನೇ ಕಂತು ಬರೋಬ್ಬರಿ 6,000 ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ 23ನೇ ಕಂತಿನ ಹಣ ಪಾವತಿಯಾಗಿದೆ. ಇದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಈಗ ಮುಖ್ಯ ವಿಷಯ ಏನಂದ್ರೆ, 24ನೇ ಕಂತಿನ ಜೊತೆಗೆ 25 ಮತ್ತು 26ನೇ ಕಂತುಗಳ ಹಣ ಒಟ್ಟಿಗೆ ಬಿಡುಗಡೆ ಮಾಡಲು ಸರ್ಕಾರ ಮುಂದಾಗಿದೆ. ಹಾಗಾಗಿ ಈ 3 ಕಂತುಗಳ ಹಣ ಅಂತಂದ್ರೆ 24ನೇ ಕಂತು 2,000 ರೂಪಾಯಿ ಹಣ, 25ನೇ ಕಂತು 2,000 ರೂಪಾಯಿ ಹಣ, 26ನೇ ಕಂತು 2,000 ರೂಪಾಯಿ ಹಣ, ಒಟ್ಟು 6,000 ರೂಪಾಯಿ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ. ಹೌದು, ಹಣಕಾಸು ಇಲಾಖೆಯಿಂದ ಈಗಾಗಲೇ ಅನುದಾನ ಬಿಡುಗಡೆ ಆಗಿದೆ. ಈಗ ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಹಣ ಜಮೆ ಮಾಡುವ ಪ್ರಕ್ರಿಯೆ ನಡೆಯುತ್ತಿದೆ. ಅದಕ್ಕೆ ಕೆಲ ಜಿಲ್ಲೆಗಳಿಗೆ, ಅಂದ್ರೆ ಈ ಜಿಲ್ಲೆಗಳಿಗೆ ಮೊದಲು ಹಣ ಜಮೆ ಆಗುತ್ತೆ, ಮತ್ತೆ ಹಂತ ಹಂತವಾಗಿ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹಣ ಬರಲಿದೆ. ಇಲ್ಲಿ ಒಂದು ಮುಖ್ಯ ವಿಷಯವನ್ನು ಕೂಡ ಸರ್ಕಾರ ತಿಳಿಸಿದೆ. ಹಣ ತಡ ಆಗಿದ್ರೆ ಇಲ್ಲಿ ಹಣ ಕಟ್ ಆಗಿದೆ ಅನ್ನೋ ಅರ್ಥ ಅಲ್ಲ, ನಿಮಗೆ ಹಣ ಖಂಡಿತ ಬರುತ್ತೆ. ನೋಡಿ, ಇದಷ್ಟೇ ಅಲ್ಲದೆ ಇಲ್ಲಿ ಏನಾಗಿದೆ ಅಂತಂದ್ರೆ, ನಿನ್ನೆ ಸ್ನೇಹಿತರೆ ಇತ್ತೀಚೆಗೆ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಈ ವಿಷಯ ದೊಡ್ಡ ಚರ್ಚೆ ಬಂದಿದೆ. ಏನಂದ್ರೆ, ಬಿಜೆಪಿ ನಾಯಕರು, ವೀಕ್ಷಕರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮೇಲೆ ಬಾಕಿ ಹಣ ತಕ್ಷಣ ಬಿಡುಗಡೆ ಮಾಡಿ ಅಂತ ಒತ್ತಡ ಹಾಕಿದ್ದಾರೆ. ಅಂದ್ರೆ ಚಳಿಗಾಲ ಅಧಿವೇಶನ ಅಂತ ನಡೆಯುತ್ತೆ, ಇದು ಬೆಳಗಾವಿಯಲ್ಲಿ ನಡೆಯುತ್ತೆ, ನಿಮ್ಗೆಲ್ಲರಿಗೂ ಕೂಡ ಗೊತ್ತು. ಅಲ್ಲಿ ಈ ಬಿಜೆಪಿ ನಾಯಕರು ಏನ್ ಮಾಡಿದ್ದಾರೆ ಅಂದ್ರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮೇಲೆ ಒಂದು ಬಾಕಿ ಹಣ ತಕ್ಷಣ ಬಿಡುಗಡೆ ಮಾಡಿ ಅಂತ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಇದು ನಿನ್ನೆ ಅಷ್ಟೇ ಅಲ್ಲ, ಸುಮಾರು ದಿನಗಳಿಂದ ಕೂಡ ಒತ್ತಡ ಅವ್ರ ಮೇಲೆ ಬರ್ತಾ ಇದೆ. ಅದಕ್ಕೆ ಸಚಿವರು ಸ್ಪಷ್ಟವಾಗಿ ಹೇಳಿದ್ದು ಏನಂತಂದ್ರೆ, ಯಾವುದೇ ಕಂತು ಕ್ಯಾನ್ಸಲ್ ಆಗಿಲ್ಲ, ಯಾವುದೇ ಮಹಿಳೆಯರು ಯೋಜನೆಯಿಂದ ತೆಗೆದು ಹಾಕಿಲ್ಲ. ನಾವು ಈ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ಈ ದಿನ ಅಂತಾನು ಹೇಳಿದ್ದಾರೆ. ವೀಕ್ಷಕರೇ, ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳ್ಕೊಳ್ಳಿ, ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ಹಣಕಾಸು ಇಲಾಖೆಯ ಹೊಂದಾಣಿಕೆಯಲ್ಲಿ ಸ್ವಲ್ಪ ವಿಳಂಬ ಆಗಿದೆ ಅಷ್ಟೇ ಅಂತ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಅದರರ್ಥ ಏನಂದ್ರೆ, ನಿಮ್ಮ ಹಣ ಸುರಕ್ಷಿತವಾಗಿದೆ, ಬರದೇ ಇರೋದು ತಾತ್ಕಾಲಿಕ ಸಮಸ್ಯೆ ಆಗಿರಬಹುದು. ಇದಕ್ಕೆ ಸರ್ಕಾರವೇ ಅಧಿಕೃತವಾಗಿ ಹೇಳಿದೆ. ಹಣಕಾಸು ಇಲಾಖೆಯ ಹೊಂದಾಣಿಕೆಯಲ್ಲಿ ಸ್ವಲ್ಪ ವಿಳಂಬ ಆಗಿದೆ ಅಂತ ಸ್ವತಃ ಸರ್ಕಾರದಿಂದ ಮಾಹಿತಿ ಬಂದಿದೆ. ನೋಡಿ, ಇಲ್ಲಿ ಹಣ ಬಾರದಿರಲು 3 ಪ್ರಮುಖ ಕಾರಣಗಳನ್ನ ಕೊಡಲಾಗಿದೆ. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ನೋಡಿ, ನೀವು ಈ ರೀತಿ ಮಾಡಿದ್ರೆ ನಿಮಗೆ ಹಣ ಬರೋದಿಲ್ಲ ಅಂತ ಹೇಳಲಾಗಿದೆ. ಏನಂದ್ರೆ, ಈ ಒಂದು ಭಾಗ ತುಂಬಾನೇ ಇಂಪಾರ್ಟೆಂಟ್ ಸ್ನೇಹಿತರೆ, ದಯವಿಟ್ಟು ಗಮನವಾಗಿ ಕೇಳಿ. ಕಾರಣ ಏನಂತಂದ್ರೆ, ಬ್ಯಾಂಕ್ ಖಾತೆ ಇನ್ಆಕ್ಟಿವ್ ಆಗಿರೋ ಕಾರಣದಿಂದ ಹಾಗೂ ಲಕ್ಷಾಂತರ ಮಹಿಳೆಯರ ಬ್ಯಾಂಕ್ ಖಾತೆಯಲ್ಲಿ ಕಳೆದ ಹಲವಾರು ತಿಂಗಳು ಯಾವುದೇ ವಹಿವಾಟು ಆಗಿಲ್ಲ. ನೋಡಿ, ಇಲ್ಲಿ ಬಹಳಷ್ಟು ಮಹಿಳೆಯರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇವಾಗ ಗೃಹಲಕ್ಷ್ಮಿಗೆ ಏನು ಹಣ ಬರ್ತಾ ಇದಲ್ಲ ಅದನ್ನ ಯಾವುದೇ ರೀತಿ ತಗಸ್ಕೊಳ್ತಾನೆ ಇಲ್ಲ, ಅದರಲ್ಲಿನೇ ಬಂದಿದ್ದು ಜಮೆ ಆಗ್ಲಿ ಅಂತ ಬಿಟ್ಬಿಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಕೂಡ ಅವರು ಮಾಡ್ತಾ ಇಲ್ಲ. ಅಂತವರ ಖಾತೆಗಳಿಗೆ ಸರ್ಕಾರ ಹಣ ಜಮೆ ಮಾಡೋದಿಲ್ಲ ಅಂತ ಹೇಳಲಾಗಿದೆ. ನೋಡಿ, ಇದಕ್ಕೆ ಪರಿಹಾರ ಏನಂತಂದ್ರೆ, ಬ್ಯಾಂಕಿಗೆ ಹೋಗಿ ಅಟ್ಲೀಸ್ಟ್ ಒಂದು 100 ರೂಪೀಸ್ ಆದ್ರೂ ನೀವು ಡೆಪಾಸಿಟ್ ಅಥವಾ ವಿತ್ಡ್ರಾವಲ್ ಮಾಡ್ಕೊಳ್ಳಿ, ಖಾತೆ ಆಕ್ಟಿವ್ ಅನ್ನು ನೀವು ಮಾಡಿಸ್ಕೊಳ್ಳಿ. ಇದರಿಂದ ನಿಮಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ನೋಡಿ, ಇಲ್ಲಿ ಎರಡನೆಯ ಕಾರಣ ಏನಂತಂದ್ರೆ, ಈ KYC ಮಾಡಿಸಿಲ್ಲ ಅಂತ ಹೇಳಲಾಗಿದೆ. ಬ್ಯಾಂಕ್ ಖಾತೆ ಅಥವಾ ಆಧಾರ್ಗೆ ಈ KYC ಅಪ್ಡೇಟ್ ಆಗಿಲ್ಲ ಅಂದ್ರೆ ಹಣ ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆ ಪರಿಹಾರ ಏನಂತಂದ್ರೆ, ಬ್ಯಾಂಕ್ ಅಥವಾ CSC ಸೆಂಟರ್ಗೆ ಹೋಗಿ ಆಧಾರ್ ಮತ್ತು ಈ KYC ಅಪ್ಡೇಟ್ ಅನ್ನ ಮಾಡಿಸಿ. ಇದರಿಂದ ನಿಮಗೆ ಹಣ ಖಂಡಿತ ಬರುತ್ತೆ. ಯಾಕಂತಂದ್ರೆ ನಿಮಗೆ ಒಂದೇ ಕಂತಿನ ಹಣ ಬರೋದಿಲ್ಲ, ಇವಾಗ ಬಂದ್ರೆ ಬರೋಬ್ಬರಿ 6,000 ರೂಪಾಯಿ ಹಣ ಬರುತ್ತೆ ವೀಕ್ಷಕರೇ. 3 ಕಂತುಗಳ ಹಣ ಬರುತ್ತೆ. ನೋಡಿ, ಕೊನೆಯ ಒಂದು ಕಾರಣವನ್ನ ತಿಳಿಸಿದ್ದಾರೆ ಸರ್ಕಾರದಿಂದ. ಏನಂತಂದ್ರೆ,
ವೀಕ್ಷಕರೇ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ಇಲ್ಲಿ ರೇಷನ್ ಕಾರ್ಡ್ ಉಪಯೋಗ ಮಾಡಿಲ್ಲ ಅಂದ್ರೆ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನ್ ಅನ್ನ ಪಡಿಬೇಕು. 2 ರಿಂದ 3 ತಿಂಗಳು ರೇಷನ್ ಅನ್ನ ತೆಗೆದುಕೊಳ್ಳದೆ ಇದ್ದರೆ ಆ ರೇಷನ್ ಕಾರ್ಡ್ ಸಸ್ಪೆಂಡೆಡ್ ಅಂತ ಬರುತ್ತೆ ಮತ್ತು ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಗೃಹಲಕ್ಷ್ಮಿ ಹಣವು ಸ್ಟಾಪ್ ಆಗುತ್ತೆ ಅಂತ ಸರ್ಕಾರದಿಂದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ರೇಷನ್ ಕಾರ್ಡ್ ಇದ್ದಂತವರಿಗೆ ಒಂದು ದೊಡ್ಡ ಎಚ್ಚರಿಕೆಯನ್ನ ಕೊಡಲಾಗಿದೆ ಸರ್ಕಾರದಿಂದ. ವೀಕ್ಷಕರೇ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಅನ್ನ ತಿಳ್ಕೊಳ್ಳಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ರೇಷನ್ ಕಾರ್ಡ್ ಲಿಂಕ್ ಆಗಿದೆ. ನೋಡಿ ಇಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ರೇಷನ್ ಕಾರ್ಡ್ ಆಕ್ಟಿವ್ ಅಥವಾ ಬ್ಯಾಂಕ್ ಖಾತೆ ಆಕ್ಟಿವ್ ಮತ್ತು KYC ಕಂಪ್ಲೀಟೆಡ್ ಈ 3 ಸರಿಯಾಗಿದ್ದರೆ ಯಾರಿಗೂ ಹಣ ತಪ್ಪುವುದಿಲ್ಲ. ಸರ್ಕಾರ ಈಗ ಫೀಲ್ಡ್ ಲೆವೆಲ್ ನಲ್ಲಿ ರೇಷನ್ ಕಾರ್ಡ್ ಪರಿಶೀಲನೆ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಈ 3 ತಿಂಗಳು ಅಥವಾ ಮುಂದಿನ ತಿಂಗಳು ಹಣ ಬರೋದು ಗ್ಯಾರಂಟಿ ಆಗಿದೆ. ಅಂತಂದ್ರೆ ಈ 3 ತಿಂಗಳ ಹಣ ಬರೋದು ಖಚಿತವಾಗಿದೆ. ಅದು ಕೂಡ ಒಂದೇ ಬಾರಿಗೆ ನಿಮಗೆ ಬರುತ್ತೆ ಅಂತ ಹೇಳಲಾಗಿದೆ. ಇದು ಸರ್ಕಾರದಿಂದ ಬಂದಿರುವಂತಹ ಆಫಿಷಿಯಲ್ ಅಪ್ಡೇಟ್ ಆಗಿರುತ್ತೆ. ವೀಕ್ಷಕರೇ, ವಿಡಿಯೋದಲ್ಲಿ ಇಲ್ಲಿ ಕೊನೆಯ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಏನಂತಂದ್ರೆ ಇದು ಜನವರಿ ಏನಂತಂದ್ರೆ ಈ ತಿಂಗಳೇನು ಮುಗೀತಾ ಬಂತು. ಇವಾಗ 24, 25, 26ನೇ ಕಂತಿನ ಹಣ ಬಿಡುಗಡೆ ಮಾಡುವ ಗುರಿ ಜನವರಿ ಮೊದಲನೆಯ ದಿನ ಅಥವಾ ಮೊದಲನೆಯ ವಾರದಲ್ಲಿ ಬರುತ್ತೆ ಅಂತ ಹೇಳಲಾಗಿದೆ. ಮತ್ತು ಬ್ರೇಕಿಂಗ್ ನ್ಯೂಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಏನಂತಂದ್ರೆ ಇನ್ಆಕ್ಟಿವ್ ಬ್ಯಾಂಕ್ ಖಾತೆ ಹೊಂದಿದ ಮಹಿಳೆಯರಿಗೆ ವಿಶೇಷ ಅವಕಾಶ ಅಂತಾನೆ ಹೇಳಲಾಗಿದೆ. ನೋಡಿ, ನೀವೆಲ್ಲರೂ ಕೂಡ ಈ ಡಿಸೆಂಬರ್ ತಿಂಗಳು ಮತ್ತು ಜನವರಿಯ ಒಂದು ಮೊದಲನೆಯ ವಾರದಲ್ಲಿ ಯಾರ್ಯಾರ್ದು ಇನ್ಆಕ್ಟಿವ್ ಬ್ಯಾಂಕ್ ಖಾತೆ ಇದೆ ಅವರು ಆಕ್ಟಿವ್ ಅನ್ನ ಮಾಡ್ಕೊಳ್ಳಿ. ಆಕ್ಟಿವ್ ಅನ್ನ ಮಾಡ್ಕೊಂಡ್ರೆ ನಾವು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣವನ್ನ ರಿಲೀಸ್ ಮಾಡ್ತೇವೆ ಅಂತ ಹೇಳಲಾಗಿದೆ. ಇದು ಕೊನೆಯ ಒಂದು ಅವಕಾಶವನ್ನ ಕೊಡಲಾಗಿದೆ ವೀಕ್ಷಕರೇ. ಇದಷ್ಟೇ ಅಲ್ಲದೆ ನೋಡಿ ಇಲ್ಲಿ ರೇಷನ್ ಕಾರ್ಡ್ ಮತ್ತು KYC ಕಡ್ಡಾಯ ಅಂತ ಹೇಳಲಾಗಿದೆ. ನೋಡಿ, ಫೆಬ್ರವರಿಯಿಂದ KYC ಇಲ್ಲದ ರೇಷನ್ ಕಾರ್ಡ್ಗಳಿಗೆ ಎಲ್ಲಾ ಸಬ್ಸಿಡಿ ಹಣ ತಾತ್ಕಾಲಿಕವಾಗಿ ಸ್ಟಾಪ್ ಆಗುವ ಸೂಚನೆ ಇದೆ. ಅಂದ್ರೆ ಇವಾಗ ನೀವು ರೇಷನ್ ಕಾರ್ಡ್ಗೆ KYC ಇಲ್ಲ ಅಂತಂದ್ರೆ ಅಂದ್ರೆ KYC ಮಾಡಿಸಿಲ್ಲ ಅಂತಂದ್ರೆ ಎಲ್ಲ ಒಂದು ಸಬ್ಸಿಡಿ ಹಣ ಗೃಹಲಕ್ಷ್ಮಿ ಹಣ ಅಷ್ಟೇ ಅಲ್ಲದೆ ರೇಷನ್ ಕಾರ್ಡ್ ಇಂದ ನೀವು ಏನೇನನ್ನ ಪಡ್ಕೊಳ್ತಾ ಇದ್ದೀರಾ ಎಲ್ಲವೂ ಕೂಡ ಹೋಲ್ಡ್ ಆಗುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಲ್ಲ, ಸ್ಟಾಪ್ ಆಗುತ್ತೆ, ತಾತ್ಕಾಲಿಕವಾಗಿ ಸ್ಟಾಪ್ ಆಗುತ್ತೆ ಅಂತ ಸರ್ಕಾರ ತಿಳಿಸಿದ್ದಾರೆ. ನೋಡಿ, ಗೃಹಲಕ್ಷ್ಮಿ ಹಣ ನಿಮ್ಗೆ ಯಾವಾಗ ಬರುತ್ತೆ ಅಂತ ಆಫಿಷಿಯಲ್ ಆಗಿ ಮಾಹಿತಿಯ ಪ್ರಕಾರ ಇದು ಜನವರಿ ಒಳಗಾಗಿ ಅಂದ್ರೆ ಜನವರಿಯ ಒಂದು ಮೊದಲನೆಯ ವಾರದ ಒಳಗಾಗಿ ಎಲ್ಲಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬರುವ ವಿಶೇಷ ಸೂಚನೆಯನ್ನ ಹೊರಡಿಸಲಾಗಿದೆ. ವೀಕ್ಷಕರೇ, ನೋಡಿ ಇಲ್ಲಿ ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ ಹಣ ಬಾರದಿರಲು ಏನು ಕಾರಣ ಅಂತ ಹೇಳಿದಾಗ ಲಕ್ಷಾಂತರ ಮಹಿಳೆಯರು ಇನ್ನೂ ಕೂಡ ಹಣ ತಲುಪದಿರಲು ಅವರ ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿ ಇಲ್ಲದಿರುವುದು ಮುಖ್ಯ ಕಾರಣ ಅಂತ ಹೇಳಲಾಗಿದೆ. ಹಾಗಾಗಿ ನೋಡಿ, ಇವಾಗ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಅಥವಾ ಇನ್ನಿತರ UPI ಅಪ್ಲಿಕೇಶನ್ ಅನ್ನ ಬಳಸೋರು ಅವರು ಟ್ರಾನ್ಸಾಕ್ಷನ್ ಮಾಡ್ತಾರೆ, ತಿಂಗಳಿಗೆ ಒಂದು ಅಂತೂ ಮಿನಿಮಮ್ ಮಾಡ್ತಾರೆ. ಆದ್ರೆ ಇವು ಯಾವನ್ನು ಕೂಡ ಬಳಸೋದಿಲ್ಲ ಎಷ್ಟೋ ಜನ ಮಹಿಳೆಯರು, ನನಗೂ ಕೂಡ ಗೊತ್ತು. ಹಾಗಾಗಿ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಾಗುತ್ತೆ ಅಂತಂದ್ರೆ ಇನ್ಆಕ್ಟಿವ್ ಆಗಿರುತ್ತೆ. ಇನ್ಆಕ್ಟಿವ್ ಅಂತಂದ್ರೆ ಇವಾಗ ಹಣ ಏನಿರುತ್ತೆ ಅಲ್ಲ ನಿಮ್ಮ ಅಕೌಂಟ್ ಅಲ್ಲಿ ನೀವು ಟ್ರಾನ್ಸಾಕ್ಷನ್ ಅನ್ನ ಮಾಡಿರೋದಿಲ್ಲ, ಹಣ ಬಂದಿರೋದು ಅಲ್ಲೇ ಇಟ್ಕೊಂಡಿರ್ತೀರಾ ಮತ್ತು ನೀವು ಡೆಪಾಸಿಟ್ ಕೂಡ ಮಾಡಿರೋದಿಲ್ಲ. ಹೀಗಾಗಿ ನಿಮ್ಮ ಹಣ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರದೇ ಇರುವಂತಹ ಸೂಚನೆಯನ್ನ ಸರ್ಕಾರ ತಿಳಿಸಿದೆ. ಹಾಗಾಗಿ ವೀಕ್ಷಕರೇ, ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಇನ್ನೊಂದು ಚಿಕ್ಕ ಅಪ್ಡೇಟ್ ಇದೆ ಕೊನೆಯದಾಗಿ. ಏನಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸ್ಟಾಪ್ ಆಗುತ್ತೆ ಅಂತ ಬಹಳಷ್ಟು ಜನರು ಹೇಳ್ತಾನೆ ಇದ್ದಾರೆ. ಅದರಲ್ಲೂ ಬಹಳಷ್ಟು ಜನ ಈ BJP ಮತ್ತು JDS ಅಂದ್ರೆ ವಿರೋಧ ಪಕ್ಷದ ಒಂದು ಕಾರ್ಯಕರ್ತರಾಗ್ಲಿ ಇವರೆಲ್ಲ ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣವನ್ನ ಸಾಲ ಮಾಡಿ ಕೊಡ್ತಾ ಇದ್ದಾರೆ, ಎಲ್ಲಿಂದ ಇವರು ಕೊಡ್ತಾರೆ ಅಂತ. ವೀಕ್ಷಕರೇ, ಇದ್ರ ಬಗ್ಗೆ ನಾವು ಹೆಚ್ಚಿನದಾಗಿ ಅಪ್ಡೇಟ್ ಅನ್ನ ಕೊಡೋದಿಲ್ಲ. ಯಾಕಂತಂದ್ರೆ ಅದ್ರ ಬಗ್ಗೆ ಒಂದು ಡೀಟೇಲ್ಡ್ ಆಗಿ ವಿಡಿಯೋನ ಮಾಡ್ತೇವೆ. ಯಾಕಂತಂದ್ರೆ ಇಲ್ಲಿ ಸರ್ಕಾರದಿಂದ ಬರುವಂತಹ ಎಲ್ಲಾ ಯೋಜನೆಗೂ ಕೂಡ ಸರ್ಕಾರನೇ ಹಣ ಹಾಕ್ತಾ ಇರುವಂತದ್ದು. ಎಲ್ಲರಿಗೂ ಕೂಡ ಯಾವುದೇ ಸರ್ಕಾರ ಆಗಲಿ, BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ ಅಥವಾ ಪಕ್ಷೇತರ ಆಗಲಿ, ನಮ್ಮ ರಾಜ್ಯದಲ್ಲಿ ಅಷ್ಟೇ ತಗೋಬೇಡಿ, ಬೇರೆ ಒಂದು ರಾಜ್ಯದಲ್ಲೂ ಕೂಡ ನೋಡಿದ್ರೆ ಅದು ಸರ್ಕಾರದಿಂದ ಬರುವಂತಹ ಹಣ ಆಗಿರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಮಾತನಾಡುವಂತಹ ಅಧಿಕಾರ ಯಾರಿಗೂ ಕೂಡ ಇರೋದಿಲ್ಲ. ನಿಮ್ಮ ಹಣ ಏನಿರುತ್ತೆ ಅಲ್ಲ, ಯೋಜನೆಯನ್ನ ಸರ್ಕಾರನೇ ಜಾರಿಗೆಗೊಳಿಸಿರೋದ್ರಿಂದ ಇದು ಸರ್ಕಾರದ ಯೋಜನೆ, ಸಾರ್ವಜನಿಕರ ಯೋಜನೆ ಆಗಿರುತ್ತೆ, ನಿಮ್ಮೆಲ್ಲರ ಯೋಜನೆ ಆಗಿರುತ್ತೆ. ಹಾಗಾಗಿ ಇದನ್ನ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಯಾಕಂತಂದ್ರೆ ಅನೇಕ ರೀತಿಯಾಗಿ ಗೃಹಲಕ್ಷ್ಮಿ ಹಣ ಸ್ಟಾಪ್ ಆಗುತ್ತೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದಾವೆ. ಇದು ಯಾವುದೇ ಕಾರಣಕ್ಕೂ ಕೂಡ ಸ್ಟಾಪ್ ಆಗೋದಿಲ್ಲ. ಯಾಕಂತಂದ್ರೆ ಕಾಂಗ್ರೆಸ್ ಈ ಗ್ಯಾರಂಟಿಗಳಿಂದನೇ ಬಂದಿದೆ ಅಂತ ಸ್ವತಃ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ, DK ಶಿವಕುಮಾರ್ ಅವರು ಹೇಳಿದ್ದಾರೆ. ಅದೇ ರೀತಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಕೂಡ ಮಾತನಾಡಿದ್ದಾರೆ. ಹಾಗಾಗಿ ಅವರಿಗೆ ಗೊತ್ತು ಈ ಗ್ಯಾರಂಟಿ ಅನ್ನೋದು ಎಷ್ಟೊಂದು ಇಂಪಾರ್ಟೆಂಟ್ ಅಂತ. ಇದೆಲ್ಲ ಇರುವಾಗ ಅವರು ಯಾಕೆ ಈ ಗೃಹಲಕ್ಷ್ಮಿ ಹಣವನ್ನ ಹಾಕೋದಿಲ್ಲ, ಯಾಕೆ ಅದನ್ನ ಸ್ಟಾಪ್ ಮಾಡ್ತಾರೆ? ಯಾವುದೇ ಕಾರಣಕ್ಕೂ ಕೂಡ ಸ್ಟಾಪ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ಕೂಡ ಆಗದೆ ಇರೋದಿಲ್ಲ. ಸ್ವಲ್ಪ ತಡವಾಗಬಹುದು, ತಾತ್ಕಾಲಿಕವಾಗಿ ಇಲ್ಲಿ ಡಿಲೇ ಅಂದ್ರೆ ಲೇಟ್ ಆಗಿರಬಹುದು ಅಷ್ಟೇ. ನಿಮ್ಮ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಖಂಡಿತ ಜಮೆ ಆಗುತ್ತೆ. ಇದು ಎಲ್ಲಾ ಮಹಿಳೆಯರಿಗೂ ಕೂಡ ಜಮೆ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಹಣ. ವೀಕ್ಷಕರೇ, ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ ಎಲ್ಲಾ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ಮದೇ ಇರುತ್ತೆ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಕಾಮೆಂಟ್ ಮಾಡಿ. ನಿಮ್ಮೆಲ್ಲರ ಕಾಮೆಂಟ್ಗಳಿಗೂ ಕೂಡ ನಾನೇ ಸ್ವತಃ ರಿಪ್ಲೈ ಕೂಡ ಮಾಡ್ತಾನೆ.